ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಉಷಾ. ಇವತ್ತು ಗುರುವಾರ, ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಮನೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಹೊಸಲು ಎಲ್ಲ ರೆಡಿ ಮಾಡಿ ರಂಗೋಲಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ತುಳಸಿ ಕಟ್ಟೆ ಮುಂದೆ ಕೂಡ ನಾನು ರಂಗೋಲಿ ಹಾಕ್ಕೊಂಡು ಹೂವು ಎಲ್ಲ ಇಟ್ಬಿಟ್ಟು ತುಳಸಿ ಪೂಜೆ ಮುಗಿಸ್ಕೊಂಡು ಬಿಡ್ತೀನಿ. ಮಾಘ ಮಾಸದಲ್ಲಿ 6 ಗಂಟೆ ಒಳಗೆ ಅಂದರೆ ಸೂರ್ಯೋದಯಕ್ಕೆ ಮುಂಚೆ ದೇವಸ್ಥಾನದಲ್ಲಿ ಅರಳಿ ಕಟ್ಟೆಗೆ ಹೋಗದೇ ಇದ್ರೂ ಮನೆ ಮುಂದೆ ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ತುಳಸಿ ಪೂಜೆ ಸೂರ್ಯೋದಯಕ್ಕೆ ಮುಂಚೆ ಮುಗಿಸ್ಕೊಂಡು ಬಿಡ್ತೀನಿ. ದೇವ್ರ ಮನೆ ಕ್ಲೀನಿಂಗ್ ಕೆಲಸ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನಾನು ತುಳಸಿ ಪೂಜೆ ಮುಗಿಸ್ಬಿಟ್ಟು ನಾನು ಒಳಗಡೆ ಬಂದು ದೇವ್ರ ಪೂಜೆ ಮುಗಿಸ್ಕೊಳ್ತೀನಿ. ಅಂದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ನಂತರ ನಾನು ದೇವ್ರ ಪೂಜೆ ಮುಗಿಸ್ಕೊಳ್ತೀನಿ. ಈ ಮಧ್ಯದಲ್ಲಿ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಅಂತ ಚಿತ್ರಾನ್ನ ಗೊಜ್ಜು ಇತ್ತು ಹಿಂದಿನ ದಿನದ್ದು. ಅದನ್ನೇ ಬಾಕ್ಸ್ಗೆ ರೈಸ್ ಮಾಡಿಕೊಟ್ಟು ಕಲಿಸ್ಕೊಟ್ಟೆ. ಈ ಥರ ಟೈಮಲ್ಲಿ ಏನಾದರೂ ಒಂದು ಹಿಂದಿನ ದಿನದ್ದು ಏನಾದರೂ ಗೊಜ್ಜುಗಳಿದ್ರೆ ರೈಸ್ ಮಾಡಿ ಕಟ್ಟೋದಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ನಾನು ಹಾಗೆ ಮಾಡ್ಕೊಳ್ತೀನಿ. ನೋಡಿ, ಸೂರ್ಯೋದಯ ಇನ್ನೂ ಆಗಿಲ್ಲ, ನಂದು ತುಳಸಿ ಪೂಜೆ ಮುಗಿದಿದೆ. ನಂತರ ದೇವ್ರ ಸಾಮಾನೆಲ್ಲ ತೆಗೆದಿಟ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಅಂದರೆ 2 ಸರಿ ಒರೆಸ್ಕೊಳ್ತೀನಿ. ನಾನು 15ರಿಂದ 20 ದಿನಕ್ಕೆ ಒಂದು ಸರಿ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತೀನಿ. ನೋಡಿ, ದೇವ್ರ ಸಾಮಾನು ನಾನು ಸಬೀನಾ ಪೌಡ್ರಲ್ಲಿ ತೊಳೆದ್ಬಿಟ್ಟು ನಂತರ ನಾನು ಕೋಲ್ಗೇಟ್ ಪೌಡ್ರನ್ನ ಹಚ್ಚಿ ತೊಳೆದು ನೀಟಾಗಿ ಒಣಗಿಸಿ ಆಮೇಲೆ ಬಟ್ಟೆ ತೊಗೊಂಡು ಒರೆಸಿ ಅರಿಶಿನ ಕುಂಕುಮ ಹಚ್ಕೊಂಡು ದೇವ್ರ ಮನೆ ಎಲ್ಲ ಹೂವು ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ತೀನಿ. ನಂತರ ನಾನು ದೇವ್ರ ಪೂಜೆ ಕೂಡ ಮುಗಿಸ್ಕೊಳ್ತೀನಿ. ದಾಸವಾಳಗಳು ತುಂಬ ಇತ್ತು, ಹಾಗಾಗಿ ದಾಸವಾಳನೇ ಇಟ್ಟು ಇವತ್ತು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಪೂಜೆ ಮುಗಿಸ್ಕೊಂಡು ನನ್ನ ಡೇನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅಂದರೆ ಮಧ್ಯಾಹ್ನ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ. ಇದಾಗಿರುತ್ತೆ ಈ ದಿನ ವಿಡಿಯೋ.